ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಸೊ ಸೆಕೆಂಡ್ ಪಿ ಯು ಸಿಯಲ್ಲಿ ಓದುತ್ತಿರುವಂಥ ಕಂಪ್ಯೂಟೇಷನ್ಸ್ ವಿದ್ಯಾರ್ಥಿಗಳಿಗೆ ಪಾರ್ಟ್ ಎನಲ್ಲಿ ಬರ್ತಕ್ಕಂಥ ಫಿಫ್ತ್ ಪ್ರಾಬ್ಲಮ್, ರೈಟ್ ಎ ಪೈಥಾನ್ ಕೋಡ್ ಟು ಕೌಂಟ್ ದ ನಂಬರ್ ಆಫ್ ಲೈನ್ಸ್, ನಂಬರ್ ಆಫ್ ವರ್ಡ್ಸ್ ಆ್ಯಂಡ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಎ ಟೆಕ್ಸ್ಟ್ ಫೈಲ್. ಅಂದರೆ ಯಾವುದೋ ಒಂದು ಟೆಕ್ಸ್ಟ್ ಫೈಲ್ನಲ್ಲಿ ನಾವು ಒಂದು ಕ್ಯಾರೆಕ್ಟರ್ನ ಟೈಪ್ ಮಾಡ್ಬೋದು, ಒಂದು ಲೈನನ್ನು ಟೈಪ್ ಮಾಡ್ಬೋದು, ಸೊ ನಂಬರ್ ಆಫ್ ಪ್ಯಾರಾಗ್ರಾಫ್ಸನ್ನ ಟೈಪ್ ಮಾಡ್ಬೋದು, ನಂಬರ್ ಆಫ್ ವರ್ಡ್ಸ್ ಟೈಪ್ ಮಾಡ್ಬೋದು. ಸೊ ಪ್ರತಿಯೊಂದು ಕೂಡ ಲೈನ್ಸು, ವರ್ಡ್ಸು ಮತ್ತು ಕ್ಯಾರೆಕ್ಟರ್ಸು ಎಷ್ಟಿದೆ ಅನ್ನೋದನ್ನು ನಾವಿಲ್ಲಿ ಕೌಂಟ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ನಾವು ಟೆಕ್ಸ್ಟ್ ಫೈಲನ್ನು ತೊಗೊಳ್ತಾ ಹೋಗ್ತೀವಿ. ಇಲ್ಲಿ ಒಂದು ಟೆಕ್ಸ್ಟ್ ಫೈಲನ್ನು ಓಪನ್ ಮಾಡೋದಕ್ಕೆ ನಾವು ವಿತ್ ಕ್ಲಾಸನ್ನು ಬಳಸ್ತೀವಿ. ಏನಿದು ವಿತ್ ಕ್ಲಾಸು, ಏನಕ್ಕೆ ಬೇಕಾಗುತ್ತೆ ಅಂತ ಅನ್ನೋದನ್ನು ಈಗ ನೋಡೋಣ. ಸೊ ಇಲ್ಲಿ ವಿತ್ ಕ್ಲಾಸ್ ಅಂದರೆ ಏನಕ್ಕೆ ನಾವು ಬಳಸ್ತೀವಿ ಅಂತಂದರೆ, ಸೊ ಓಪನಿಂಗ್ ಎ ಫೈಲ್ ಯೂಸಿಂಗ್ ವಿತ್ ಕ್ಲಾಸ್. In Python, we can also open a file using with class. The syntax of with class is, so first to with and is a word ಬರಿಬೇಕಾಗುತ್ತೆ, then open, then within parentheses we can write file name, comma, access mode as file object. So the advantage of using the with class is that any file that is opened using this class is closed automatically. ಸೊ ಈ ವಿತ್ ಕ್ಲಾಸ್ ಅನ್ನೋದನ್ನು ನಾವು ಬಳಸ್ಕೊಂಡು ಫೈಲನ್ನು ಓಪನ್ ಮಾಡಿದ್ರೆ, ಸೊ ನಮಗೆ ಸೊ ಬೇಡ ಅಂದಾಗ ಆ ಫೈಲು ಆಟೋಮೆಟಿಕ್ಲಿ ಕ್ಲೋಸ್ ಆಗುತ್ತೆ. ಸೊ ಎಕ್ಸಾಂಪಲ್ ಹೇಗೆ ಕೊಟ್ಟಿದ್ದಾರೆ ಅಂದರೆ, ವಿತ್ ಓಪನ್ ವಿತಿನ್ ಪ್ಯಾರಾಂಥಸಿಸ್ ಫೈಲ್ ನೇಮ್ ಬಂದು ಮೈ ಫೈಲ್ ಡಾಟ್ ಟಿ ಎಕ್ಸ್ ಟಿ ಕಾಮ R+. ಸೊ ಇದನ್ನು ನಾವು ಆಕ್ಸೆಸ್ ಮೋಡ್ ಅಂತ ಹೇಳ್ತೀವಿ ಆ್ಯಸ್ ಮೈ ಆಬ್ಜೆಕ್ಟ್. ಸೊ ಹಿಯರ್ ಕಂಟೆಂಟ್ ಈಸ್ ಈಕ್ವಲ್ ಟು ಮೈ ಆಬ್ಜೆಕ್ಟ್ ಡಾಟ್ ರೀಡ್. ಅಂದರೆ ಸೊ ಒಂದು ಮೈ ಫೈಲ್ ಟೆಕ್ಸ್ಟ್ ಫೈಲ್ ಏನಂತ ನಾವು ಕೊಟ್ಟಿದ್ದೀವಿ, ಅದು ಒಂದು ಆಬ್ಜೆಕ್ಟ್ ಆಗಿ ತೊಗೊಂಡ್ರೆ ಆ ಆಬ್ಜೆಕ್ಟಲ್ಲಿ ಇರೋದನ್ನು ನಾವು ರೀಡ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿರ್ತಕ್ಕಂಥ ಕಂಟೆಂಟನ್ನು ರೀಡ್ ಮಾಡಬೇಕಾಗಿರೋದ್ರಿಂದ ಸೊ ಈ ರೀತಿ ನಾವು ಬರೀಬಹುದು. ಸೊ ಇದನ್ನು ನಾವು ಪ್ರೋಗ್ರಾಮಿಂಗ್ನಲ್ಲಿ ಬರ್ಕೊಂಡು, ಸೊ ಆ ಒಂದು ಟೆಕ್ಸ್ಟ್ ಫೈಲ್ನಲ್ಲಿ ಎಷ್ಟು ಲೈನ್ಸ್ ಇರುತ್ತೆ, ಎಷ್ಟು ವರ್ಡ್ಸ್ ಇರುತ್ತೆ, ಹಾಗೂ ಎಷ್ಟು ಕ್ಯಾರೆಕ್ಟರ್ನ ಇರುತ್ತೆ ಅನ್ನೋದನ್ನು ನಾವೀಗ ಚೆಕ್ ಮಾಡ್ತಾ ಹೋಗೋಣ. ಸೊ ಲೆಟ್ ಅಸ್ ಗೋ ಟು ದ ಪ್ರೋಗ್ರಾಮ್. ಸೊ ಪ್ರೋಗ್ರಾಮ್ ಹೋಗೋದಿದ್ರೆ ಇಲ್ಲಿ ಒಂದು ಟೋಟಲಿ 4 ಲೈನ್ಸ್ ಮಾರ್ಜಿನ್ ಬರ್ತದೆ. ಸೊ L1, L2, L3, L4. ಸೊ ಪ್ರತಿಯೊಂದು ಅಲೈನ್ಮೆಂಟನ್ನು ಅಥವಾ ಇಂಡಿಯೇಷನ್ನ ನಾವು ಗಮನಿಟ್ಟು ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಡಿಫೈನ್ ಕೌಂಟ್ ಟೆಕ್ಸ್ಟ್ ಫೈಲ್. ಸೊ ಫಂಕ್ಷನ್ ನೇಮ್ ಬಂದು ಕೌಂಟ್ ಟೆಕ್ಸ್ಟ್ ಫೈಲಲ್ಲಿ, ಸೊ ಪ್ಯಾರಾಮೀಟರ್ ಬಂದು ಫೈಲ್ ನೇಮ್. ಸೊ ಇದನ್ನು ನಾವು ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ಗೋ ಟು IDLE ಸಾಫ್ಟ್ವೇರ್. ಸೊ ಮತ್ತೊಮ್ಮೆ ಗೋ ಟು ಫೈಲ್, ದೆನ್ ಟೇಕ್ ಎ ನ್ಯೂ ಫೈಲ್. ಸೊ ಇಲ್ಲಿ ನಾವು ಹೊಸದಾಗಿ ಪ್ರೋಗ್ರಾಮ್ನ ಟೈಪ್ ಮಾಡೋಣ. ಒಂದು ಫಂಕ್ಷನ್ ನಾವು ಇಲ್ಲಿ ಡಿಫೈನ್ ಮಾಡ್ಕೊತೀವಿ. ಸೊ ಆ ಫೈಲ್ ಫಂಕ್ಷನ್ ಹೆಸರೇ ಕೌಂಟ್, ಸೊ ಅಂಡರ್ಸ್ಕೋರ್ ಫೈಲ್ ಆರ್ ಟೆಕ್ಸ್ಟ್ ಫೈಲ್, ಟೆಕ್ಸ್ಟ್ ಅಂಡರ್ಸ್ಕೋರ್ ಫೈಲ್, ದೆನ್ ಓಪನ್ parenthesis, ಸೊ ಫೈಲ್ ನೇಮ್, ಫೈಲ್ ಅಂಡರ್ಸ್ಕೋರ್ ನೇಮ್, ದೆನ್ ಕ್ಲೋಸ್ ದಿಸ್ parenthesis, ದೆನ್ ಕೋಲನ್. ಸೊ ಫಂಕ್ಷನ್ನ ಹೆಡಿಂಗ್ ಬರಿತಾ ಇದ್ದೀವಿ. ಸೊ ಪ್ರೆಸ್ ಎಂಟರ್ ಕೀ. ಸೊ ಇಂಡಿಯೇಷನ್ ಸ್ಪೇಸ್ ತೊಗೊಂಡಿದೆ. ನಾವು ಲೈನ್ ಕೌಂಟ್ ಮಾಡಬೇಕಾಗಿದೆ, ಲೈನ್ ಅಂಡರ್ಸ್ಕೋರ್ ಕೌಂಟ್. ಸೊ ಇನಿಷಿಯಲಿ ಎಷ್ಟು ಇರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಸೊ ಡಿಫಾಲ್ಟ್ ಆಗಿ ನಾವೇ ಕೂಡ ಇನಿಷಿಯಲ್ ವ್ಯಾಲ್ಯೂನ ಅಸೈನ್ ಮಾಡ್ಬೋದು. ಸೊ 0 ಆಗಿರಲಿ. ನೆಕ್ಸ್ಟ್ ಲೈನ್, ಸೊ ವರ್ಡ್ ಕೌಂಟ್ ಮಾಡಬೇಕಾಗಿರುತ್ತೆ. ಸೊ ವರ್ಡ್ ಕೌಂಟ್, ಸೊ ವರ್ಡ್ ಅಂಡರ್ಸ್ಕೋರ್ ಕೌಂಟ್ ಅನ್ನೋ ವೇರಿಯಬಲಲ್ಲಿ ಸೊ ನಾವು ಇನಿಷಿಯಲಿ 0ನ ಅಸೈನ್ ಮಾಡ್ಕೊತೀವಿ. ನೆಕ್ಸ್ಟ್ ಕ್ಯಾರೆಕ್ಟರ್ನ ಕೌಂಟ್ ಮಾಡಬೇಕಾಗತ್ತೆ. ಸೊ ಕ್ಯಾರೆಕ್ಟರ್ ಕೌಂಟ್ ಅಂತ ಒಂದು ವೇರಿಯಬಲ್ ತೊಗೊಂಡು ಇನಿಷಿಯಲಿ ಅದನ್ನು 0ನಿಂದ ಅಸೈನ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಾವು ಈಗ ಫೈಲನ್ನು ಓಪನ್ ಮಾಡಬೇಕಾಗುತ್ತೆ. ಸೊ ವಿತ್ ಅನ್ನೋ ಕ್ಲಾಸನ್ನು ತೊಗೊಂಡು, ಸೊ ವಿತ್ ಅಂತ ಟೈಪ್ ಮಾಡ್ತಿದ್ದಂಗೆ ಟೆಕ್ಸ್ಟ್ ಕಲರ್ ಚೇಂಜ್ ಆಗುತ್ತೆ. ವಿತ್ ಓಪನ್, ಸೊ ಓಪನಿಂಗ್ ಪ್ಯಾರಾಂಥೆಸಿಸಲ್ಲಿ ಸೊ ವಿ ಹ್ಯಾವ್ ಟು ಟೈಪ್ ಫೈಲ್ ಅಂಡರ್ಸ್ಕೋರ್ ನೇಮ್. ಏನು ಪ್ಯಾರಾಮೀಟರ್ ಇನ್ಪುಟ್ ಕೊಟ್ಟಿದ್ವಿ ಅದನ್ನೇ ನಾವಿಲ್ಲಿ ಬರಿತಾ ಹೋಗ್ತೀವಿ, ಕಾಮ. ದೆನ್ ಇಲ್ಲಿ ರೀಡ್ ಬೋರ್ಡ್ ಬಂದು ತೊಗೊಳ್ತಾ ಇದ್ವಿ. ಒಂದ್ಸಲ ಫೈಲನ್ನು ಓಪನ್ ಮಾಡಿದ ತಕ್ಷಣ ಅದನ್ನು ನಾವು ರೀಡ್ ಮಾಡಬೇಕಾಗತ್ತೆ. ಸೊ ಆ್ಯಸ್ ಅ ಫೈಲ್, ಇದು ಫೈಲ್ ಅನ್ನೋದು ಒಂದು ಆಬ್ಜೆಕ್ಟ್, ದೆನ್ ಕೋಲನ್. ಸೊ ನೆಕ್ಸ್ಟ್ ಎಂಟರ್ ಪ್ರೆಸ್ ಮಾಡಿದ ತಕ್ಷಣ ಆಟೋಮೆಟಿಕ್ ಸ್ಪೇಸ್ ತೊಗೊಳುತ್ತೆ. ಇಲ್ಲಿ ಫಾಲೋಅಪ್ನ ಯೂಸ್ ಮಾಡಿಕೊಂಡು ಲೈನನ್ನು ನಾವು ರೀಡ್ ಮಾಡ್ತಾ ಹೋಗ್ತೀವಿ. ಲೈನ್ ಇನ್ ಫೈಲಲ್ಲಿ ಇರ್ತಕ್ಕಂಥ ಲೈನ್ ಒನ್ ಬೈ ಒನ್ ರೀಡ್ ಮಾಡ್ತಾ ಹೋಗ್ತೀವಿ. ಸೊ ಕೋಲನ್. ಇಲ್ಲಿ ಇನಿಷಿಯಲಿ ಲೈನ್ ಬಂದು 0 ಅಂತ ತೊಗೊಂಡ್ರೆ, ಸೊ 0 ಎಷ್ಟು ನಂಬರ್ ಆಫ್ ಲೈನ್ಸ್ ನಾವು ಫೈಲಲ್ಲಿ ಇರುತ್ತೆ ಅದಕ್ಕೆ ಕಂಪೇರ್ ಮಾಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಫೈಲ್ನಲ್ಲಿ ಒಂದು 3 ಲೈನ್ಸ್ ಇದೆ ಅಂದರೆ, ಸೊ ಇನಿಷಿಯಲ್ ವ್ಯಾಲ್ಯೂ ಆಫ್ 0 ಇಸ್ ಲೈನ್ ಇಸ್ 0 ಆಗುತ್ತೆ. ಸೊ 0 <3 ಅಂತ ಕಂಡೀಷನ್ ಚೆಕ್ ಮಾಡ್ಕೊಳ್ಳುತ್ತೆ.
ಸೊ ಇನ್ ಕೇಸ್ ಇದು ಟ್ರೂ ಆದರೆ ಸೊ ನೆಕ್ಸ್ಟ್ ವಿ ಹ್ಯಾವ್ ಟು ಕೌಂಟ್ ದ ಲೈನ್. ಸೊ ಲೈನನ್ನು ನಾವಿಲ್ಲಿ ಕೌಂಟ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಲೈನ್ ಅಂಡರ್ಸ್ಕೋರ್ ಕೌಂಟ್ ಈಸ್ ಈಕ್ವಲ್ ಟು ಸೊ ಪ್ಲಸ್ ಈಕ್ವಲ್ ಅಂತ ಕೊಟ್ಟು ಸೊ ವಿ ಕ್ಯಾನ್ ಇನ್ಕ್ರೀಸ್ ಬೈ 1. ಸೊ ಅದಾದ ನಂತರ ವರ್ಡ್ ಕೂಡ ನಾವು ಚೆಕ್ ಮಾಡ್ತಾ ಹೋಗುತ್ತೆ. ಸೊ ವರ್ಡ್ ಅಂಡರ್ಸ್ಕೋರ್ ಕೌಂಟ್, ಸೊ ಇದನ್ನು ಕೂಡ ನಾವು ಇನ್ಕ್ರೀಸ್ ಮಾಡ್ತಾ ಹೋಗಬೇಕಾಗುತ್ತೆ. ದೆನ್ ಸೊ ಹೌ ಟು ಕೌಂಟ್ ದಟ್ ವರ್ಡ್, ಒಂದು ಲೈನ್ ಅಂತ ತಗೊಂಡ್ರೆ ಆ ಲೈನಲ್ಲಿ ಇರ್ತಕ್ಕಂಥ ಲೆಂತ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಲೆಂತ್ನ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಆ್ಯಕ್ಚುಲಿ ಲೆಂತ್ ಫಂಕ್ಷನ್ ಬಂದು ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಅ ಗಿವನ್ ಸ್ಟ್ರಿಂಗ್ ಅಂತ ಹೇಳ್ಬೋದು. ಸೊ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ಅ ಗಿವನ್ ವರ್ಡ್ ಅಂತ ಹೇಳ್ಬೋದು. ಇಲ್ಲಿ ಲೈನ್ ಅಂತ ಮೆನ್ಷನ್ ಮಾಡಿದ್ರೆ ಎಲ್ಲೆಲ್ಲಿ ಸ್ಪ್ಲಿಟ್ ಬರುತ್ತೋ ಒಂದೊಂದು ಸ್ಪ್ಲಿಟ್ ಅಂದರೆ ಗ್ಯಾಪ್, ಒಂದೊಂದು ಗ್ಯಾಪು ಕೂಡ ನಾವು ಕೌಂಟ್ ಮಾಡಿಕೊಂಡು ಒಂದೊಂದು ವರ್ಡ್ ಅಂತ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಲೆಂತ್ ಫಂಕ್ಷನ್ ಯೂಸ್ ಮಾಡ್ತಾರೆ. ದೆನ್ ಲೈನ್ ಡಾಟ್ ಸ್ಪ್ಲಿಟ್ ಅನ್ನೋ ಒಂದು ಮೆಥಡನ್ನು ಬಳಸ್ತಾರೆ. ಸೊ ಸ್ಪ್ಲಿಟ್ ದೆನ್ ಕ್ಲೋಸ್ ದ ಪ್ಯಾರಾಂಥಿಸಿಸ್. ಸೊ ನೆಕ್ಸ್ಟ್ ಲೈನಲ್ಲಿ ಕ್ಯಾರೆಕ್ಟರ್ ಕೌಂಟ್ ಮಾಡಬೇಕಾಗುತ್ತೆ. ಸೊ ಕ್ಯಾರೆಕ್ಟರ್ ಕೌಂಟ್ ದೆನ್ ಪ್ಲಸ್ ಈಕ್ವಲ್. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದಟ್ ಪರ್ಟಿಕ್ಯುಲರ್ ಲೈನ್. ಸೊ ಹಾಗಾಗಿ ಇಲ್ಲಿ ನಾವು ಪ್ರತಿಯೊಂದು ವೇರಿಯಬಲ್ಸನ್ನು ನಾವು ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ ಬೇಸ್ಡ್ ಆನ್ ದಿಸ್ ಫಾಲೋ ಕಂಡೀಷನ್ಸ್. ಸೊ ನೆಕ್ಸ್ಟ್, ಸೊ ಇದಾದ ನಂತರ ಇಲ್ಲಿಗೆ ಕೌಂಟ್ ಟೆಕ್ಸ್ಟ್ ಫೈಲ್ ಅನ್ನೋ ಡೆಫಿನೇಷನ್ಸ್ ಕಂಪ್ಲೀಟ್ ಆಗಿದೆ, ಫಂಕ್ಷನ್ ಕಂಪ್ಲೀಟ್ ಆಗಿದೆ. ಎಂಟರ್ ಅಂತ ಪ್ರೆಸ್ ಮಾಡಿದ್ರೆ ಕರ್ಸರ್ ಪಾಯಿಂಟ್ ಇಲ್ಲೇ ಹೈಲೈಟ್ ಆಗುತ್ತೆ. ಸೊ ಬೈ ಪ್ರೆಸ್ಸಿಂಗ್ ಬ್ಯಾಕ್ ಸ್ಪೇಸ್ ವಿ ಕ್ಯಾನ್ ಗೋ ಟು ದಟ್ ಫಸ್ಟ್ ಲೈನ್. ಈ ಫಸ್ಟ್ ಲೈನಿಗೆ ಬಂದ ಮೇಲೆ ಸೊ ಲೆಟ್ ಅಸ್ ಟೇಕ್ ದಟ್ ಮೆಸೇಜ್ ಟು ಪ್ರಿಂಟ್ ವಿತ್ ಇನ್ ದಟ್ ಫೈಲ್ ರೀಡ್ ಆದ ತಕ್ಷಣ ಅಲ್ಲಿ ಕೌಂಟ್ ಆಗುವಂಥ ಲೈನ್, ವರ್ಡ್, ಕ್ಯಾರೆಕ್ಟರ್ ಎಲ್ಲವೂ ಕೂಡ ನಾವು ಡಿಸ್ಪ್ಲೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ವಿತ್ ನಿಯರ್ದಲ್ಲಿ ಸೊ ವಿ ಕ್ಯಾನ್ ಟೈಪ್ ಪ್ರಿಂಟ್, ದೆನ್ ವಿತ್ ಇನ್ ಡಬಲ್ ಕೋಡ್ ವಿ ಕ್ಯಾನ್ ಟೈಪ್ ದ ಲೈನ್ಸ್. ಸೊ ಲೈನ್ಸ್ ಅಂತ ಟೈಪ್ ಮಾಡಿ ಕೋಲನ್, ದೆನ್ ಕ್ಲೋಸ್ ದ ಡಬಲ್ ಕೋಡ್, ಸೊ ದೆನ್ ಕಾಮ, ಲೈನ್ ಕೌಂಟ್ ವೇರಿಯಬಲ್ ಅನ್ನು ನಾವಿಲ್ಲಿ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ. ಲೈನ್ ಕೌಂಟ್ ದೆನ್ ಕ್ಲೋಸ್ ದ ಪ್ಯಾರಾಂಥಿಸಿಸ್. ಅಗೇನ್ ಆಫ್ಟರ್ ದಟ್ ಪ್ರಿಂಟ್, ದೆನ್ ವಿತ್ ಇನ್ ದ ಡಬಲ್ ಕೋಡ್ ಯು ಹ್ಯಾವ್ ಟು ರೈಟ್ ವರ್ಡ್ಸ್. ಸೊ ವರ್ಡ್ಸ್ ಎಷ್ಟಿದೆ ಅಂತ ನಾವು ಡಿಸ್ಪ್ಲೇ ಮಾಡಬೇಕಾಗುತ್ತೆ. ಹಾಗಾಗಿ ವರ್ಡ್ ಕೌಂಟನ್ನು ನಾವೀಗ ಡಿಸ್ಪ್ಲೇ ಮಾಡ್ತಾ ಹೋಗೋಣ. ವರ್ಡ್ ಅಂಡರ್ಸ್ಕೋರ್ ಕೌಂಟ್. ನೆಕ್ಸ್ಟ್ ಲೈನಲ್ಲಿ ಪ್ರಿಂಟ್, ದೆನ್ within the double quote we have to write characters we have to type, then close the double quote comma, so character underscore count. ಸೊ ಒಂದು ಫೈಲ್ನಲ್ಲಿ ಇರ್ತಕ್ಕಂಥ ಟೋಟಲ್ ನಂಬರ್ ಆಫ್ ಲೈನ್ಸ್, ಟೋಟಲ್ ನಂಬರ್ ಆಫ್ ವರ್ಡ್ಸ್ ಆ್ಯಂಡ್ ಕ್ಯಾರೆಕ್ಟರ್ಸನ್ನು ನಾವಿಲ್ಲಿ ಪ್ರಿಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದು ಜಸ್ಟ್ ಟು ಕೌಂಟ್ ದ ಟೆಕ್ಸ್ಟ್ ಫೈಲ್. ಸೊ ಟೆಕ್ಸ್ಟ್ ಫೈಲ್ ಇರ್ತಕ್ಕಂಥ ಲೈನ್ಸ್, ವರ್ಡ್ಸ್, ಕ್ಯಾರೆಕ್ಟರ್ಸನ್ನು ಕೌಂಟ್ ಮಾಡೋಕ್ಕೆ ಬಳಸ್ತಕ್ಕಂಥ ಒಂದು ಫಂಕ್ಷನ್. ಈ ಫಂಕ್ಷನ್ ಕಂಪ್ಲೀಟ್ ಆದಮೇಲೆ ದೆನ್ ವಿ ಹ್ಯಾವ್ ಟು ಪ್ರೆಸ್ ಎಂಟರ್ ಕೀ. ಸೊ ಎಂಟರ್ ಕೀ ಪ್ರೆಸ್ ಮಾಡಿದಾಗ ಕರ್ಸರ್ ಪಾಯಿಂಟ್ ಅಲ್ಲೇ ಪ್ರಿಂಟ್ ನಿಯರ್ದಲ್ಲೇ ಹೈಲೈಟ್ ಆಗುತ್ತೆ. ಸೊ ನಾವು ಏನು ಮಾಡಬೇಕಂದ್ರೆ ಬ್ಯಾಕ್ ಸ್ಪೇಸನ್ನು ಪ್ರೆಸ್ ಮಾಡಿಕೊಂಡು ಫಸ್ಟ್ ಲೈನಿಗೆ ಹೋಗಿ, ಸೊ ಇಫ್ ಯು ವಾಂಟ್ ಟು ಗಿವ್ ದ ಸ್ಪೇಸ್ ಫಾರ್ ದ ನೆಕ್ಸ್ಟ್ ಡಿಫಿನೇಷನ್, ಸೊ ವಿ ಕ್ಯಾನ್ ಗಿವ್ ದ ಸ್ಪೇಸ್ ಬೇಕು ಅಂದರೆ ಒಂದು ಲೈನ್ ಸ್ಪೇಸ್ನ ಕೊಟ್ಕೋಬೋದು, ಇಲ್ಲ ಅಂದರೆ ಸ್ಪೇಸ್ ಇಲ್ಲಾಂದ್ರೂ ಕೂಡ ನಡೆಯುತ್ತೆ. ಸೊ ಈಗ ನಾವು ಫೈಲನ್ನು ಕ್ರಿಯೇಟ್ ಮಾಡೋದಕ್ಕೆ ಒಂದು ಫಂಕ್ಷನ್ನ ಬರೆಯೋಣ. ಸೊ ಡಿಫೈನ್ ಕ್ರಿಯೇಟ್ ಅ ಫೈಲ್. ಸೊ ಕ್ರಿಯೇಟ್ ಅಂಡರ್ಸ್ಕೋರ್ ಒಂದು ಟೆಕ್ಸ್ಟ್ ಫೈಲ್ನ ಕ್ರಿಯೇಟ್ ಮಾಡಬೇಕಾಗಿದೆ. ಸೊ ಕ್ರಿಯೇಟ್ ಎ ಟೆಕ್ಸ್ಟ್ ಫೈಲ್. ಸೊ ಫೈಲ್ ನೇಮ್ ಅನ್ನೋದು ಪ್ಯಾರಾಮೀಟರ್ ಆಗಿರುತ್ತೆ. ಫೈಲ್ ಅಂಡರ್ಸ್ಕೋರ್ ನೇಮ್ ಕಾಮ. ಸೊ ಕಂಟೆಂಟ್ ಕೂಡ ನಾವು ಅಲ್ಲಿ ಟೈಪ್ ಮಾಡಬೇಕಾಗಿರೋದ್ರಿಂದ ಕಂಟೆಂಟ್, ದೆನ್ ಕೋಲನ್, ನೆಕ್ಸ್ಟ್ ಲೈನ್. ಸೊ ವಿತ್ ಕ್ಲಾಸ್ ತಗೊಂಡು ಓಪನ್, ಸೊ ಫೈಲ್ ಅಂಡರ್ಸ್ಕೋರ್ ನೇಮ್ ಅನ್ನೋದು ತಗೋಬೇಕಾಗುತ್ತೆ ಕಾಮ. ಸೊ ಈಗ ನಾವು ಮೋಡನ್ನು ಡಬ್ಲ್ಯೂ ಅಂತ ಕೊಡಬೇಕಾಗುತ್ತೆ. ಸೊ ಡಬ್ಲ್ಯೂ ಅಂತಂದರೆ ರೈಟ್ ಮಾಡಬಹುದು. ಸೊ close the parenthesis as a file object, then colon. So next line ಅಲ್ಲಿ file dot write ಮೆಥಡ್ ಅನ್ನು ತಗೊಂಡು we can write the content ಅನ್ನು ನಾವು ಇಲ್ಲಿ ಬರೀಬಹುದು. ಸೊ ಕಂಟೆಂಟ್. ಸೊ ಕಂಟೆಂಟ್ ಎಲ್ಲ ಬರೆದ ಮೇಲೆ let us write the content. ಸೊ ಈಗ ನೆಕ್ಸ್ಟ್ ಲೈನ್ಗೆ ಹೋಗಿ, ಸೊ ಅದನ್ನು ಕೂಡ ನಾವು ಫಸ್ಟ್ ಲೈನಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಫೈಲ್ ನೇಮ್, ಫೈಲ್ ಅಂಡರ್ಸ್ಕೋರ್ ನೇಮ್ ಅಲ್ಲಿ ಫೈಲ್ ಅಂಡರ್ಸ್ಕೋರ್ ನೇಮ್ ಸೊ ಈಸ್ ಈಕ್ವಲ್ ಟು ವಿತಿನ್ ಟ್ರಿಪಲ್ ಕೋಡ್ಸ್. ಸೊ 3 ಕೋಡ್ಸನ್ನು ಹಾಕಿ, ಅಥವಾ ಸಿಂಪಲ್ ಆಗಿ ಒಂದು ಫೈಲ್ ನೇಮ್ ಕೊಡಬೇಕಂದ್ರೆ ಒಂದು ಸಿಂಗಲ್ ಅಂದರೆ ಡಬಲ್ ಕೋಟ್ ಇದ್ರೂ ಸಾಕಾಗುತ್ತೆ. ಸೊ ಸ್ಯಾಂಪಲ್ ಡಾಟ್ txt ಅಂತ ಫೈಲ್ ನೇಮನ್ನು ಕೊಡ್ತಾ ಇದ್ದೀನಿ. ಸೊ ಈಗ ನಾವು ಈ ಒಂದು ಸ್ಯಾಂಪಲ್ ಟೆಕ್ಸ್ಟ್ ಫೈಲ್ಗೆ ಕಂಟೆಂಟನ್ನು ಟೈಪ್ ಮಾಡಬೇಕಾಗುತ್ತದೆ. ಕಂಟೆಂಟ್ ಈಸ್ ಈಕ್ವಲ್ ಟು, ಇಲ್ಲಿ ನಂಬರ್ ಆಫ್ ಲೈನ್ಸ್ ಜಾಸ್ತಿ ಟೈಪ್ ಮಾಡೋದ್ರಿಂದ
ಸೊ 3 ಟ್ರಿಪಲ್ ಕೋಟ್ಸನ್ನು ನಾವು ಹಾಕಬೇಕಾಗುತ್ತೆ. ಸೊ ಟ್ರಿಪಲ್ ಕೋಟ್ಸನ್ನು ಹಾಕಿ ಸೊ ಇಲ್ಲಿ ನಾವು ಟೈಪ್ ಮಾಡಬೇಕು. ಸೊ ಹಲೋ ಸ್ಟೂಡೆಂಟ್ಸ್. ಸೊ ಕಂಟಿನ್ಯೂಷನ್ ಮಾಡ್ಬೋದು ನೆಕ್ಸ್ಟ್ ಲೈನಲ್ಲಿ. ಸೊ ದಿಸ್ ಈಸ್ ದ ಸ್ಯಾಂಪಲ್ text file. So text file, full stop. It contains multiple lines. So multiple lines. Full stop. Then ಈಗ ನಾವು ಸೊ 3 ಕೋಟ್ಸನ್ನು ಡಬಲ್ ಕೋಟ್ಸನ್ನು ಹಾಕಿ ಇದನ್ನು ಕಂಟೆಂಟನ್ನು ಕ್ಲೋಸ್ ಮಾಡ್ಬೋದು. ಸೊ ಒಂದಕ್ಕಿಂತ ಜಾಸ್ತಿ ಲೈನ್ನ ನಾವು ಟೈಪ್ ಮಾಡಿ ಅದನ್ನು ಕಂಟೆಂಟ್ಗಳನ್ನು ಸ್ಟೋರ್ ಮಾಡ್ಕೋಬೇಕಂದಾಗ ಸೊ 3 ಟ್ರಿಪಲ್ ಕೋಟ್ಸನ್ನು ಬಳಸಬೇಕಾಗುತ್ತೆ. ಸೊ ಇಲ್ಲಿಗೆ ಕಂಟೆಂಟನ್ನು ಕ್ರಿಯೇಟ್ ಆದ ಮೇಲೆ ಸೊ ವಿ ಕ್ಯಾನ್ ಕಾಲ್ ದೀಸ್ ಫಂಕ್ಷನ್ಸ್. ಸೊ ಬೇಕಾದ್ರೆ ಕಂಟಿನ್ಯೂಷನಲ್ಲೇ ಮಾಡ್ಬೋದು, ಇಲ್ಲಾಂದರೆ ವಿ ಕ್ಯಾನ್ ಪ್ರೊವೈಡ್ ಒನ್ ಲೈನ್ ಸ್ಪೇಸ್ ಕೊಟ್ಬಿಟ್ಟು ಸೊ ವಿ ಕ್ಯಾನ್ ಕಾಲ್ ದ್ಯಾಟ್ ಕ್ರಿಯೇಟ್ ಅಂಡರ್ಸ್ಕೋರ್ ಫೈಲ್. ಸೊ ಅಂದರೆ ಮೊದಲು ಟೆಕ್ಸ್ಟ್ ಫೈಲನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಕ್ರಿಯೇಟ್ ಮಾಡಿದ ನಂತರ ನಾವು ಕೌಂಟ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಕ್ರಿಯೇಟ್ ಟೆಕ್ಸ್ಟ್ ಫೈಲ್ ಮೆಥಡ್ನ ಫಸ್ಟ್ ಕಾಲ್ ಮಾಡ್ತೀವಿ. ಅದಾದ ನಂತರ ಸೊ ಕೌಂಟ್ ಅನ್ನೋ ಮೆಥಡನ್ನು ಕಾಲ್ ಮಾಡ್ತಾ ಹೋಗ್ತೀವಿ. ಸೊ ಕೌಂಟ್ ಟೆಕ್ಸ್ಟ್ ಅಂಡರ್ಸ್ಕೋರ್ ದೆನ್ ಫೈಲ್ ವಿತಿನ್ ಬ್ರಾಕೆಟ್ ವಿ ಕ್ಯಾನ್ ರೈಟ್ ಫೈಲ್ ಅಂಡರ್ಸ್ಕೋರ್ ನೇಮ್. ಸೊ ಇಲ್ಲಿ ಪರಂಥೆಸಿಸ್ ಕ್ಲೋಸ್ ಮಾಡಿ. ಸೊ ಇಲ್ಲಿ ಕ್ರಿಯೇಟ್ ಅಂಡರ್ಸ್ಕೋರ್ ಟೆಕ್ಸ್ಟ್ ಅಂಡರ್ಸ್ಕೋರ್ ಫೈಲ್ ಮೆಥಡಲ್ಲಿ ಸೊ ಫೈಲ್ ನೇಮ್ ಒಂದನ್ನು ಮಾತ್ರ ಕೊಟ್ಟರೆ ಸಾಕಾಗೋದಿಲ್ಲ. ಯಾಕಂತಂದರೆ ಇಲ್ಲಿ ನಾವು 2 ಪ್ಯಾರಾಮೀಟರ್ನ ಪಾಸ್ ಮಾಡ್ತಾ ಇದ್ದೀವಿ, ಫೈಲ್ ನೇಮ್ ಮತ್ತು ಕಂಟೆಂಟ್. ಸೊ ಇಲ್ಲಿ ಕಂಟೆಂಟ್ ಅನ್ನೋ ಪ್ಯಾರಾಮೀಟರ್ ಕೂಡ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ನಾವು ಈ ಒಂದು ಪ್ರೋಗ್ರಾಮ್ನ ಟೈಪಿಂಗ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇಂಡೆಂಟೇಷನ್ ಸಮಸ್ಯೆ ಎಲ್ಲೂ ಕೂಡ ಸಾಧ್ಯವಾಗಿ ಬರೋದಿಲ್ಲ. ಸೊ ಇಲ್ಲಿ ಡಿಫೈನ್ ಆದಮೇಲೆ ಸೊ ಲೈನ್ ಅನ್ನೋದಕ್ಕೆ ಸ್ಪೇಸ್ ಕೊಡ್ತಾ ಬರಬೇಕು. ಆಫ್ಟರ್ ವಿತ್ ವಿ ಹ್ಯಾವ್ ಟು ಪ್ರೊವೈಡ್ ಒನ್ ಸ್ಪೇಸ್. ಅಗೇನ್ ಆಫ್ಟರ್ ಫಾಲೋ ವಿ ನೀಡ್ ಟು ಪ್ರೊವೈಡ್ ದ ಸ್ಪೇಸ್. ಆ್ಯಂಡ್ ಪ್ರಿಂಟ್ ಅನ್ನೋದು ವಿತ್ ಅನ್ನೋ ಕ್ಲಾಸ್ ನೇರದಲ್ಲೇ ಬರಬೇಕಾಗುತ್ತೆ. ಸೊ ನೆಕ್ಸ್ಟ್ ಮೆಥಡ್ ಅಥವಾ ಡಿಫೈನ್ ಮಾಡಿದೆ ಅಂದರೆ ಫಂಕ್ಷನ್ನ ಸೊ ವಿತ್ ಡಿಫೈನ್ ಆದಮೇಲೆ ವಿತ್ ಸ್ಪೇಸ್ ಬರುತ್ತೆ. ಅಗೇನ್ ಆಫ್ಟರ್ ವಿತ್ ನೆಕ್ಸ್ಟ್ ಲೈನ್ ಸ್ಪೇಸ್ ಕೊಡಬೇಕಾಗುತ್ತೆ. ಇನ್ನು ಉಳಿದಂತೆ ಫೈಲ್ ನೇಮು ಸ್ಯಾಂಪಲ್ ಟೆಕ್ಸ್ಟು ಡಿಫೈನ್ ನೇರದಲ್ಲೇ ಟೈಪ್ ಮಾಡಬೇಕಾಗುತ್ತೆ. ಆ್ಯಂಡ್ ಕಂಟೆಂಟ್ ಕೂಡ ಡಿಫೈನ್ ನೇರದಲ್ಲೇ ಟೈಪ್ ಮಾಡಬೇಕಾಗುತ್ತೆ. ಸೊ ಫಸ್ಟು ನಾವು ಕ್ರಿಯೇಟ್ ಅಂಡರ್ಸ್ಕೋರ್ ಟೆಕ್ಸ್ಟ್ ಫೈಲನ್ನು ಕಾಲ್ ಮಾಡಿಕೊಂಡು ಸೊ ಫೈಲನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಅದಾದ ನಂತರ ಕಂಟೆಂಟನ್ನು ನಾವು ಕ್ರಿಯೇಟ್ ಮಾಡಿರ್ತೀವಿ. ಸೊ ನೆಕ್ಸ್ಟು ನಾವು ಕೌಂಟ್ ಅಂಡರ್ಸ್ಕೋರ್ ಟೆಕ್ಸ್ಟ್ ಫೈಲನ್ನು ಕಾಲ್ ಮಾಡಬೇಕಾಗುತ್ತೆ. ಸೊ ಈಗ ನಾವು ಪ್ರೋಗ್ರಾಮ್ನ ರನ್ ಮಾಡೋಣ. ಸೊ ಕ್ಲಿಕ್ ಆನ್ ರನ್ ಆಪ್ಷನ್, ಗೋ ಟು ರನ್ ಮಾಡ್ಯೂಲ್, ದೆನ್ ಕ್ಲಿಕ್ ಆನ್ ಓಕೆ. ಸೊ ಇಲ್ಲಿ ಒಂದು ಡೈಲಾಗ್ ಬಾಕ್ಸ್ ಬಂದಿದೆ, ಸೇವ್ ಆಸ್. ಸೊ ಇದನ್ನು ನಾವು ಟೆಕ್ಸ್ಟ್ ಡಾಟ್ py ಅಂತ ಫೈಲ್ ನಮ್ಮನ್ನು ಮೆನ್ಷನ್ ಮಾಡೋಣ. ಕ್ಲಿಕ್ ಆನ್ ಸೇವ್. ಸೊ ಇಲ್ಲಿಗೆ ನಮಗೆ ಔಟ್ಪುಟ್ ಸ್ಕ್ರೀನ್ ಬಂದಿದೆ. ಸೊ ಲೈನ್ಸು 3 ಇದೆ, ವರ್ಡ್ಸ್ 12 ಇದೆ, ಕ್ಯಾರೆಕ್ಟರ್ಸ್ 72 ಇದೆ. ಸೊ ಇದು ಹೇಗಪ್ಪ ಬಂತು ಅಂತಂದರೆ ಇಲ್ಲಿ ನಾವು ಸ್ಯಾಂಪಲನ್ನು ಚೆಕ್ ಮಾಡೋಣ. ಸೊ ಇಲ್ಲಿ ಕಂಟೆಂಟ್ಸ್ ಅನ್ನೋ ಇದರಲ್ಲಿ ನಾವು 3 ಲೈನ್ಸನ್ನು ಟೈಪ್ ಮಾಡಿದ್ವಿ. ಸೊ ಹಾಗಾಗಿ ಔಟ್ಪುಟ್ಟು 3 ಅನ್ನೋದು ಬಂದಿದೆ. ನೆಕ್ಸ್ಟು ಟೋಟಲ್ ನಂಬರ್ ಆಫ್ ವರ್ಡ್ಸ್ 12 ಇದೆ. ಹೇಗೆ 12 ಬಂತು? ಸೊ ಹಿಯರ್ ವಿ ಕ್ಯಾನ್ ಸ್ಟಾರ್ಟ್. ಹೆಲೋ ಅನ್ನೋದು ಒಂದು ವರ್ಡ್, ದೆನ್ 2 ಸ್ಟೂಡೆಂಟ್ಸ್ ಅನ್ನೋದು 2, ಆ್ಯಂಡ್ ದಿಸ್ ಅನ್ನೋದು 3, 4, 5, 6, 7, 8, 9, 10, 11 ಆ್ಯಂಡ್ 12. ಸೊ 12 ವರ್ಡ್ಸ್ ಇದೆ ಅಂತ ಗೊತ್ತಾಗಿದೆ. ಆ್ಯಂಡ್ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇಲ್ಲಿ 72 ಅಂತ ಬರುತ್ತೆ. ಈ 72 ಹೇಗಪ್ಪ ಬರುತ್ತೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ವಿಲ್ ಬಿ ಕನ್ಸಿಡರ್ಡ್. ಸೊ ಹೆಚ್ಚಿಂದ ಶುರುವಾಗಿ ಸೊ ಲಾಸ್ಟ್ ಕ್ಯಾರೆಕ್ಟರ್ವರೆಗೂ ನಾವು ಇಲ್ಲಿ ಕೌಂಟ್ ಮಾಡಬೇಕಿದೆ. ಇನ್ ಬಿಟ್ವೀನ್ ವರ್ಡ್ಸ್ ಇರ್ತಕ್ಕಂಥ ಸ್ಪೇಸು ಕೂಡ ನಾವು ಕೌಂಟಿಗೆ ತಗೋಬೇಕಾಗುತ್ತೆ. ಸೊ ಟೋಟಲಿ ವಿ ಕ್ಯಾನ್ ಸಿ 72 ಕ್ಯಾರೆಕ್ಟರ್ಸ್ ಇನ್ ದಿಸ್ ಟೆಕ್ಸ್ಟ್ ಫೈಲ್. ಸೊ ಈ ರೀತಿಯಾಗಿ ನಾವು ಔಟ್ಪುಟ್ನ ಪಡಿಬೇಕಾಗುತ್ತೆ. ಸೊ ಈ ಒಂದು ಪ್ರೋಗ್ರಾಮಿಂಗ್ ಲಾಜಿಕಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದಲ್ಲಿ ಸೊ ಲಾಜಿಕ್ನ ಆದಷ್ಟು ಈಸಿ ಆದಂಥ ಮೆಥಡಲ್ಲಿ ಹೇಳಲಾಗಿದೆ. ನಿಮಗೇನಾದರೂ ಅನುಮಾನ ಇದ್ದಲ್ಲಿ ಅಥವಾ ಡೌಟ್ ಇದ್ದಲ್ಲಿ ಕಮೆಂಟ್ ಬಾಕ್ಸ್ಗಳಲ್ಲಿ ಅಥವಾ ಕಮೆಂಟ್ ಲೈನಲ್ಲಿ ಕಮೆಂಟನ್ನು ಹಾಕಿ. ಸೊ ಈಸಿಯಾಗಿ ಅರ್ಥ ಆಗಿದ್ದಲ್ಲಿ, ಇಷ್ಟವಾದಲ್ಲಿ ನೀವು ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸೊ ಇನ್ನು ಉಳಿದಂತಹ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಅನೋಡ.